Okay, good morning. Uh, so in my previous class, we discussed about calculation of NPV, PMT, IPMT, and PPMT. So these are the four formulas that we discussed by using the Microsoft Excel sheet. Where we discussed how exactly manually will be calculated and how exactly through Excel we have to calculate the net present value, then PMT, IPMT, and PPMT and all. Now, so let us continue further in today's class. ನಾನು ಮಾತಾಡ್ತಿರೋದು ಕೇಳಿಸಿದೆಯಲ್ಲ ನಿಮಗೆ? Yes, sir. Yes, sir. ಕೇಳಿಸ್ತಾ ಇದೆ. Okay, so let us continue with today's class regarding these three aspects. One, it is IRR, then MIRR, and third one is XIRR. ತುಂಬಾ ಸಿಂಪಲ್, ಏನು ಕಾಂಪ್ಲಿಕೇಶನ್ಸ್ ಇಲ್ಲ. But only thing is, before getting to formulas or like before getting to how exactly the Excel calculation will going to be happen, so you need to understand what exactly IRR, MIRR and XIRR. Hope ನಿಮ್ಗೆ Excel sheet ಕಾಣಿಸ್ತಿದೆಯಲ್ಲ? Yes, sir. ನಿಮ್ಗೆ IRR ಅಂತ ಇದೆ. So let us understand first what exactly the IRR means. Actually, IRR full form ಬಂದು it is called as internal rate of return. Internal rate of return. What exactly internal rate of return? Internal rate of return anta andre it is a type of metric which is used in financial analysis to estimate the profitability of potential investments. The internal rate of return is a metric used in financial analysis to estimate the profitability of the investment. Sir, ಏನು ಹೀಗಂತ ಅಂದ್ರೆ what do you mean by this? Internal rate of return ಬಂದು ಏನು ಅಂತ ಅಂದ್ರೆ ಒಂದು ಆರ್ಗನೈಸೇಷನ್ ಅಲ್ಲಿ ನೀವು ಏನಾದರೂ ಒಂದು ಇನ್ವೆಸ್ಟ್ಮೆಂಟ್ ನ ಮಾಡಿದ್ರೆ ಆ ಒಂದು ಇನ್ವೆಸ್ಟ್ಮೆಂಟ್ ಇಂದ ನನಗೆ ಆಗುವಂತಹ ಪ್ರಾಫಿಟಬಿಲಿಟಿ ಎಷ್ಟು ಅಥವಾ ನನಗೆ ಆಗುವಂತಹ ರಿಟರ್ನ್ಸ್ ಎಷ್ಟು, ಈ ಒಂದು ಪ್ರಾಫಿಟಬಿಲಿಟಿ ಅಥವಾ ರಿಟರ್ನ್ಸ್ ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಾವೇನ್ ಮಾಡ್ತೀವಿ, IRR ನ ಯೂಸ್ ಮಾಡ್ತೀವಿ. ಐ ಥಿಂಕ್ ನಾನು NPVಲು ಆಲ್ಮೋಸ್ಟ್ ಸಿಮಿಲರ್ ಆಗಿ ಮಾತಾಡಿದೆ, ಬಟ್ ಇಲ್ಲಿ ನೀವು ಡಿಸ್ಕೌಂಟ್ ರೇಟ್ ನ ಕನ್ಸಿಡರ್ ಮಾಡ್ತೀರಾ. ಬಟ್ ಇನ್ ಹಿಯರ್ ವೇರ್ ಇನ್ IRR, so we will not going to consider the discount rate. So in generally what we will going to do, so ಏನೇನು ಕ್ಯಾಶ್ ಫ್ಲೋಸ್, ಕ್ಯಾಶ್ ಇನ್ಫ್ಲೋ ಔಟ್ಫ್ಲೋ ಇದೆ ಅದನ್ನ ತಗೊಂಡು ಏನ್ ಮಾಡ್ಬಿಡ್ತೀನಿ, ಡೈರೆಕ್ಟ್ ಆಗಿ ನಾನು IRR ನ ಕ್ಯಾಲ್ಕುಲೇಟ್ ಮಾಡ್ತೀನಿ. ಸೊ ಅಂದ್ರೆ ಅರ್ಥ ಏನು? ಸೊ ಇನ್ ದ IRR ಆಲ್ವೇಸ್ ದ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಆಲ್ ಕ್ಯಾಶ್ ಫ್ಲೋಸ್ ವಿಚ್ ಇಸ್ ಈಕ್ವಲ್ ಟು 0. ಅಂದ್ರೆ ಅರ್ಥ ಏನು? ಸೊ NPVಲಿ ನೀವೇನ್ ಮಾಡ್ತಾ ಇದ್ರಿ, ಕ್ಯಾಲ್ಕುಲೇಷನ್ಸ್ ನ ಮಾಡ್ಬೇಕಾದಾಗ, ಸೊ ವಿ ಯೂಸ್ ಟು ಟೇಕ್ ದ ಡಿಸ್ಕೌಂಟಿಂಗ್ ರೇಟ್ 10% 15% ರೇಟ್ ನ ಏನ್ ಮಾಡ್ತಿದ್ರಿ, ತಗೊಳ್ತಾ ಇದ್ರಿ. ಸೊ ತಗೊಂಡು ಏನ್ ಮಾಡ್ತಿದ್ರಿ, ನೀವು ಡಿಸ್ಕಸ್ ಮಾಡ್ಬಿಟ್ಟು ಹೇಳ್ತಾ ಇದ್ರಿ ಏನಂತ. ಸೊ ನಿಮ್ಮ ಒಂದು ವಾಟ್ ಯು ಕಾಲ್ಡ್ ಎಷ್ಟು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಬರುತ್ತೆ ಅಂತ ಏನ್ ಮಾಡ್ತಾ ಇದ್ರಿ, ಹೇಳ್ತಾ ಇದ್ರಿ ನಾ. ಸೊ ಬಟ್ ಇಲ್ಲಿ ಏನು ಅಂತ ಅಂದ್ರೆ, ಸೊ ನೀವು ನಿಮಿಷ, ಓಕೆ. ಸೊ ಇಲ್ಲಿ ಏನ್ ಮಾಡ್ತೀರಾ, ನಿಮ್ಮ ಡಿಸ್ಕೌಂಟಿಂಗ್ ನ ಏನ್ ಮಾಡ್ತೀರಾ, 0 ಮಾಡ್ಬಿಡ್ತೀರಾ ಇಲ್ಲಿ. ಸೊ 0 ಮಾಡ್ಬಿಟ್ಟು ಏನ್ ಮಾಡ್ತೀರಾ, ನೀವು ನಿಮ್ಮ ಒಂದು IRR ನ ಏನ್ ಮಾಡ್ತೀರಾ, ಕ್ಯಾಲ್ಕುಲೇಟ್ ಮಾಡ್ತೀರಾ. ಸೊ ಅಂದ್ರೆ ಒಟ್ನಲ್ಲಿ ಅರ್ಥ ಏನು ಅಂತ ಅಂದ್ರೆ, NPVಗೂ IRRಗೂ ಡಿಫ್ರೆನ್ಸ್ ಏನು ಅಂತ ಅಂದ್ರೆ, ಎಲ್ಲೋ ಒಂದ್ ಕಡೆ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ನನಗೆ ತಕ್ಕನಾಗಿರುವಂತ ಎಷ್ಟು ರಿಟರ್ನ್ಸ್ ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿದ್ದೀರಾ. ಸೊ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್
ವಾಟ್ ಇಸ್ ದಟ್ IRR ನ ಅಂತ ನಾವೇನ್ ಮಾಡ್ತೀವಿ ಕರಿತಾ ಹೋಗ್ತೀವಿ. ಸರ್ ಈ IRR ನ ಮಾಡೋದ್ರಿಂದ ಏನ್ ಯೂಸು, ಏನಕ್ಕೋಸ್ಕರ ಈ IRR ನ ಕ್ಯಾಲ್ಕುಲೇಷನ್ ಮಾಡ್ತಾರೆ, ಇದರಿಂದ ಆಗುವಂತ ಬೆನಿಫಿಟ್ ಏನು? ಸೊ ಜನರಲ್ ಆಗಿ ನಾವು IRR ನ ನಾವು ಕ್ಯಾಲ್ಕುಲೇಷನ್ ಮಾಡೋಂಥ ಉದ್ದೇಶ, ನೀವು ಒಂದು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆನ್ಯುಯಲಿ ನೀವು ಎಷ್ಟನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಡಿಸೈಡ್ ಮಾಡೋದಿದೆಯಲ್ಲ, ದಟ್ ಈಸ್ ವಾಟ್ ವಿ ಕಾಲ್ ಎಸ್ IRR. ಐ ಥಿಂಕ್ ನಿಮ್ಗೆ ಒಂದು ಪ್ರಾಬ್ಲಮ್ ನ ತೋರಿಸ್ತೀನಿ, ದೇರ್ ಯು ವಿಲ್ ಗೋನ್ ಟು ಅಂಡರ್ಸ್ಟ್ಯಾಂಡ್ ಹೌ ಎಕ್ಸಾಕ್ಟ್ಲಿ ದ IRR ವಿಲ್ ಗೋನ್ ಟು ಬಿ ಕ್ಯಾಲ್ಕುಲೇಟೆಡ್ ಅಂತ. ಇದರಿಂದ ಏನಾಗುತ್ತೆ, ವೆನ್ ಯು ಆರ್ ಟೇಕಿಂಗ್ ಅ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್, ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು ಟು ಟೇಕ್ ಅ ಡಿಸಿಷನ್ಸ್ ಇನ್ ದ ಆರ್ಗನೈಸೇಷನ್. ಅಂದ್ರೆ ಒಂದು ಇನ್ವೆಸ್ಟ್ಮೆಂಟ್ ನ ಎಷ್ಟು ಮಾಡಿದ್ರೆ ಎಷ್ಟು ರಿಟರ್ನ್ ಸಿಗುತ್ತೆ, ಎಷ್ಟು ನಿಮ್ಗೆ ಬೆನಿಫಿಟ್ ಆಗುತ್ತೆ ಅಂತ ಏನ್ ಮಾಡ್ಬೋದು ನೀವು, ಸೊ ಈಸಿಯಾಗಿ ಏನ್ ಮಾಡ್ಬೋದು ಕಂಡುಹಿಡಿಬಹುದು. ಸೊ ದಟ್ ಇಸ್ ವಾಟ್ ದ ಒನ್ ಆಫ್ ದ ಮೇಜರ್ ಅಡ್ವಾಂಟೇಜ್ ಆಫ್ ಡೂಯಿಂಗ್ ದಿಸ್ IRR ಪಾರ್ಟ್. ಮೆಜಾರಿಟಿ ನಾನು ಐ ಥಿಂಕ್ ಕ್ಯಾಪಿಟಲ್ ಬಡ್ಜೆಟಿಂಗ್ ಅಲ್ಲಿ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಬೇಕಾದಾಗ ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ ಮೆಥಡ್ ಅಲ್ಲಿ ಹೇಳ್ಕೊಂಡು ಹೋಗಿದ್ದೆ. ಸೊ ಇಲ್ಲಿ ಏನ್ ಮಾಡ್ತೀರಾ ಅಂತ ಅಂದ್ರೆ, ಒಂದು ಕ್ಯಾಪಿಟಲ್ ಬಡ್ಜೆಟಿಂಗ್ ಪ್ರಾಜೆಕ್ಟ್ ಗಳಲ್ಲಿ ನೀವು ಡಿಸಿಷನ್ಸ್ ಗಳನ್ನ ತಗೊಳ್ಬೇಕು ಅಂತ ಅಂದಾಗ ಏನ್ ಮಾಡ್ತೀರಾ, ಈ IRR ಅನ್ನೋ ಒಂದು ಕಾನ್ಸೆಪ್ಟ್ ನ ಏನ್ ಮಾಡ್ತೀರಾ, ಯೂಸ್ ಮಾಡ್ತೀರಾ. Now the question here is how exactly IRR will going to be calculated. Now, so what I'll do, so I'll just take a simple problem and I'll explain how exactly IRR will going to be calculated anta. Now theory tagibirತೀನಿ ನಾನು, ಬೇಡ theory ಸದ್ಯಕ್ಕೆ ಈಗ. Okay, done. Okay, let us take an example like this now. Cash outflow, say for example minus 4 lakhs. Cash outflow, ಏನಪ್ಪ cash outflow ಅಂತ ಅಂದ್ರೆ, ಕ್ಯಾಶ್ ಹೋಗಿರೋಂಥದ್ದು ಸರ್, ನಮ್ಮಿಂದ ಕ್ಯಾಶ್ ಹೋಗ್ತಾ ಇರೋಂಥದ್ದು ಅಥವಾ ನೀವೇನೋ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋಂಥದ್ದು. ಈ ಇನ್ವೆಸ್ಟ್ಮೆಂಟ್ ಮಾಡಿದ್ಕೆ ನಿಮಗೆ 5, 6, 7, 8, 9, 10 10 ವರ್ಷಗಳ ಕಾಲ ನಿನಗೆ, ಸೊ 10 ವರ್ಷಗಳ ಕಾಲ ನಿನಗೆ ಏನಾಗಿದೆ, ಕ್ಯಾಶ್ ಇನ್ಫ್ಲೋ ಬರ್ತಾ ಇದೆ. ಏನು ಕ್ಯಾಶ್ ಇನ್ಫ್ಲೋ ಅಂತ ಅಂದ್ರೆ, ಇನ್ಕಮ್ ನಿನಗೆ 4 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ಕೆ ನಿನಗೆ ಬರ್ತಾ ಇರೋಂತಹ ಅಮೌಂಟ್ಗಳು ವರ್ಷ ಎಷ್ಟು ರಿಟರ್ನ್ಸ್ ಬರ್ತಾ ಇದೆ ಅಂತ. ಸೊ ಸುಮ್ಮನೆ ನಾನು ಜಸ್ಟ್ ಡಮ್ಮಿ ವ್ಯಾಲ್ಯೂಸ್ಗಳನ್ನ ಹಾಕೊಳ್ತಾ ಹೋಗ್ತೀನಿ. ಇಷ್ಟು ಪ್ರಾಬ್ಲಮ್, ಇಷ್ಟು ಕೊಟ್ಬಿಟ್ಟು ಏನ್ ಮಾಡ್ತಾನೆ ಅವ್ನು ನಿಮ್ಗೆ NPV ನ ಕ್ಯಾಲ್ಕುಲೇಟ್ ಮಾಡಿ ಹೇಳಪ್ಪ ಅಂತ ಏನ್ ಮಾಡ್ತಾನೆ ನಿಮ್ಗೆ ಕೊಡ್ತಾನೆ. ಸೊ ನನಗೆ ಕ್ಯಾಶ್ ಔಟ್ಫ್ಲೋ ಗೊತ್ತಿದೆ, ನಾವು ಕ್ಯಾಶ್ ಇನ್ಫ್ಲೋ ಗೊತ್ತಿದೆ, 10 ವರ್ಷ ನನ್ಗೆ ಏನಾಗ್ತಾ ಇದೆ, ಸೊ ನನ್ನ ಒಂದು ಕ್ಯಾಶ್ ಇನ್ಫ್ಲೋ ಏನಾಗ್ತಾ ಇದೆ, ಬರ್ತಾ ಇದೆ. ಸೊ ರಿಮೆಂಬರ್ ಒನ್ ಥಿಂಗ್, ಇಲ್ಲಿ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅಂತ ಅಂದ್ರೆ ಏನು, ಇಟ್ ಈಸ್ ದ 0 ವ್ಯಾಲ್ಯೂ ಅಥವಾ 0 ಇಯರ್ ಅಲ್ಲಿ. ಸೊ ನೀವು ಇನ್ವೆಸ್ಟ್ ಮಾಡಿರುವಂತಹ ದುಡ್ಡು ಎಷ್ಟು, 4 ಲಕ್ಷ. 4 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ನೀವು 10 ವರ್ಷಗಳ ಕಾಲ, ಸೊ ನೀವೇನ್ ಮಾಡ್ತೀರಾ, ತಗೊಳ್ತಾ ಹೋಗ್ತೀರಾ. ವಾಯ್ಸ್ ಕ್ಲಿಯರ್, ನನ್ನ ವಾಯ್ಸ್ ಕ್ಲಿಯರ್ ಇದೆಯಲ್ಲ, ನಿಮ್ಗೆ ಕೇಳಿಸ್ತಾ ಇದೆಯಾ? ಎಸ್ ಸರ್, ಇವಾಗ ಕೇಳಿಸ್ತಿದೆ, ಅವಾಗಿಂದ ಕೇಳಿಸಿಲ್ಲ. ಓಕೆ ಫೈನ್, ಸಾರಿ. ಓಕೆ ಡನ್. ಸೊ ಏನ್ ಹೇಳ್ತಾ ಇದ್ದೆ ನಾನು, ಸೊ ನಾನು ನಿಮಗೆ ಅಲ್ಲಿ ಏನ್ ಮಾಡಿದ್ದೀನಿ, ಕ್ಯಾಶ್ ಔಟ್ಫ್ಲೋ 4 ಲಕ್ಷ ಕೊಟ್ಟಿದ್ದೀನಿ. ಹೋಪ್ ನಿಮ್ ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ, ಎಕ್ಸೆಲ್ ಸ್ಕ್ರೀನು? ಎಸ್ ಸರ್, ಕಾಣಿಸ್ತಾ ಇದೆ. ಎಸ್ ಸರ್. ಓಕೆ. ಸೊ ನಾನು ನಿಮ್ಗೆ ಅಲ್ಲಿ ಕ್ಯಾಶ್ ಔಟ್ಫ್ಲೋ ಕೊಟ್ಟಿದ್ದೀನಿ. ನಾನು ಏನ್ ಮಾಡ್ತಾ ಇದ್ದೀನಿ, 4 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ. ನಾವು 4 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ನೆಕ್ಸ್ಟ್ 10 ವರ್ಷ ನಾನು ಏನ್ ಮಾಡ್ತಾ ಇದ್ದೀನಿ, ನಾನು 30,000, 25,000, 40,000, 35,000, 38,000, 34,000, 32,000,
21,000, 29,000, 56,000 ಈ ರೀತಿ ಏನ್ ಮಾಡಿದ್ದೀನಿ ನಾನು ರಿಟರ್ನ್ಸ್ ಗಳನ್ನ ತಗೊಂಡಿದ್ದೀನಿ. Done. ಈಗ ನಾನು ಏನ್ ಮಾಡ್ತೀನಿ IRR ನ ಕ್ಯಾಲ್ಕುಲೇಟ್ ಮಾಡ್ತೀನಿ. IRR ಏನು ನಿಮ್ಮ ಆನ್ಯುವಲ್ ಗ್ರೋತ್ ರೇಟ್ ಏನಿದೆ ಅಂತ ಏನ್ ಮಾಡ್ತೀರಾ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀರಾ. ನಿಮ್ಮ ಆನ್ಯುವಲ್ ಗ್ರೋತ್ ರೇಟ್ ಎಷ್ಟು ಬರುತ್ತೆ ಅಥವಾ ಎಷ್ಟು ಅರ್ನ್ ಮಾಡಬೇಕು ಅಥವಾ ಎಷ್ಟು ಅರ್ನ್ ಮಾಡ್ತೀರಾ ಅಂತ ಏನ್ ಮಾಡ್ತೀರಾ ಇವಾಗ ಸೊ ಕ್ಯಾಲ್ಕುಲೇಟ್ ಮಾಡ್ತೀರಾ. ನಾವು ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ತುಂಬಾ ಸಿಂಪಲ್, ಏನಿಲ್ಲ ಇಸ್ ಈಕ್ವಲ್ ಟು IRR ಅಂತ ಪ್ರೆಸ್ ಮಾಡಿ ಟೈಪ್ ಮಾಡಿ ಬ್ರಾಕೆಟ್ ಓಪನ್ ಮಾಡಿ ಜಸ್ಟ್ ನೀವು ಇದನ್ನ ಸೆಲೆಕ್ಟ್ ಮಾಡಿಕೊಂಡು ಬ್ರಾಕೆಟ್ ಕ್ಲೋಸ್ ಮಾಡಿ, ಇಷ್ಟೇ, ಏನೂ ಇಲ್ಲ. ಜಸ್ಟ್ ಎಂಟರ್ ಪ್ರೆಸ್ ಮಾಡಿ we got some value. How much? 3%. ಅಲ್ಲಿ -3% ಇದೆ. ಯಾಕೆ -3% ಇದೆ ಅಂತ ಅಂದ್ರೆ ಸೊ ನಿಮ್ಮ ರಿಟರ್ನ್ಸ್ ತುಂಬಾ ಅಂದ್ರೆ ತುಂಬಾ ಲೀಸ್ಟ್ಗೆ ಹೋಗಿದೆ ಅಂತ. ಒಂದ್ ನಿಮಿಷ ನಾನು ಇಲ್ಲಿ ಏನ್ ಮಾಡ್ತೀನಿ, ನಾನು ಏನು ಕ್ಯಾಶ್ ಇನ್ಫ್ಲೋ ಏನ್ ಮಾಡ್ತೀನಿ ಚೇಂಜ್ ಮಾಡ್ತಾ ಹೋಗ್ತೀನಿ. ಅಬ್ಸರ್ವ್ ಮಾಡಿ ಏನೇನ್ ಬದಲಾವಣೆಗಳಾಗ್ತವೆ ಅಂತ. 2,000 ಕೊಡ್ತೀನಿ, 3,000 ಕೊಡ್ತೀನಿ. ವಾಟ್ ಹ್ಯಾಪನ್? ಸೊ ನಾನು ಏನ್ ಮಾಡ್ತಾ ಇದ್ದೀನಿ 4 ಲಕ್ಷ ಇನ್ವೆಸ್ಟ್ ಮಾಡ್ಬಿಟ್ಟು ಸೊ ನನಗೆ 9% ಏನಾಗ್ತಾ ಇದೆ, ನನಗೆ ರಿಟರ್ನ್ಸ್ ಬರ್ತಾ ಇದೆ. ಸೊ ಇನ್ನೊಂದ್ಸರಿ ತೋರಿಸ್ತೀನಿ. IRR ಓಪನ್ ದ ಬ್ರಾಕೆಟ್, ಸೆಲೆಕ್ಟ್ ಮಾಡಿಕೊಂಡು ಬ್ರಾಕೆಟ್ ಕ್ಲೋಸ್ ಮಾಡಿ ಜಸ್ಟ್ ಎಂಟರ್ ಪ್ರೆಸ್ ಮಾಡಿ. ಹೌ ಮಚ್ ಯು ಗಾಟ್? 9%. Now, this is what we call it as the internal rate of return. So nothing I have done. So simply I have calculated by taking the cash outflow, cash inflow. ಅಷ್ಟೇ, ಬೇರೆ ಏನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳ ಇಲ್ಲ ನಾನು. ಸೊ ನಾನು ವ್ಯಾಲ್ಯೂಸ್ಗಳನ್ನ ತುಂಬಾ ಕಡಿಮೆ ಮಾಡ್ತೀನಿ. ನೀವು ವ್ಯಾಲ್ಯೂ ಕಡಿಮೆ ಮಾಡಿದಷ್ಟು ರೇಟ್ ಆಫ್ ರಿಟರ್ನ್ಗಳು ನೋಡಿ ಎಷ್ಟು ಬದಲಾವಣೆಗಳಾಗತ್ತೆ ಅಂತ. Have you understood this concept now? Say for example, ಇವಾಗ ನಾನು say for example ನಾನು ಇವಾಗ ಯಾವುದೋ ಒಂದು ಶೇರ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಅಂತ ಅನ್ಕೊಳ್ಳಿ. ಸರ್ ಎಕ್ಸೆಲ್ ಶೀಟ್ ಶೇರ್ ಆಗ್ತಿಲ್ಲ. ಹೌದಾ? ಓಕೆ ಓಕೆ, ಜಸ್ಟ್ ಮಿನಿಟ್. ಈಗ ಕಾಣಿಸ್ತಿದೆ ನೋಡಿ. ಇಲ್ಲ ಸರ್. ಸರ್ ಇವಾಗ ಕಾಣಿಸ್ತಿದೆ ಸರ್. ಓಕೆ ಓಕೆ ಫೈನ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಾನು ಇವಾಗ ಯಾವುದೋ ಒಂದು ಶೇರ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಅಂತ ಅನ್ಕೊಳ್ಳಿ. 2 ಲಕ್ಷ ನಾನು ಏನ್ ಮಾಡಿದ್ದೀನಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ನಾನು ಒಬ್ಬ ಯಾರೋ ಶೇರ್ ಹೋಲ್ಡರ್ ನಾನು. ಸೊ ನಾನು ಏನ್ ಮಾಡಿದ್ದೀನಿ 2 ಲಕ್ಷ ನಾನು ಯಾವುದೋ ಒಂದು ಕಂಪ್ನಿಲಿ ಏನ್ ಮಾಡಿದ್ದೀನಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ನನಗೆ ವರ್ಷ ಅಸ್ಯೂಮ್ ದಟ್ ನಾನು ಶೇರ್ಸ್ ಇನ್ವೆಸ್ಟ್ ಮಾಡಿದ್ರೆ ನನಗೆ ಏನಪ್ಪ ರಿಟರ್ನ್ಸ್ ಬರೋದು? ವರ್ಷ ರಿಟರ್ನ್ಸ್ ಏನ್ ಬರುತ್ತೆ ವರ್ಷ ಶೇರ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ? ಡಿವಿಡೆಂಡ್ ಸರ್. ಡಿವಿಡೆಂಡ್ ರಿಸೀವ್ ಆಗುತ್ತೆ. ನಾವು ವರ್ಷ ನಾನು ಏನ್ ಮಾಡ್ತಾ ಇದ್ದೀನಿ ಡಿವಿಡೆಂಡ್ ರಿಸೀವ್ ಮಾಡ್ಕೊಳ್ತಾ ಇದ್ದೀನಿ. ಅಸ್ಯೂಮ್ ದಟ್ ಸೊ 2 ಲಕ್ಷ ಶೇರ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಆಯ್ತು. ಸೊ ನಾನು ಏನ್ ಮಾಡ್ತಾ ಇದ್ದೀನಿ 34,000, 24,000, 35,000, 46,000, 32, 65, 45, 52, 23 ಈ ತರ ಏನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಜಸ್ಟ್ ಏನೋ ಡಿವಿಡೆಂಡ್ ನ ರಿಸೀವ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನನಗೆ ಗೊತ್ತಾಗಬೇಕು ನನ್ನ ಆನ್ಯುವಲ್ ಗ್ರೋತ್ ರೇಟ್ ಎಷ್ಟಿದೆ ಅಥವಾ ಆನ್ಯುವಲಿ ನಾನು ಎಷ್ಟು ರಿಸೀವ್ ಮಾಡ್ಕೊಳ್ತಾ ಇದ್ದೀನಿ ಅನ್ನೋದನ್ನ ಚೆಕ್ ಮಾಡ್ಕೊಳ್ಬೇಕು. ನಾವು ಚೆಕ್ ಮಾಡ್ಬೇಕಾದಾಗ ಏನ್ ಮಾಡ್ತೀರಾ, ಈ IRR ಫಾರ್ಮುಲಾನ ಏನ್ ಮಾಡ್ತೀರಾ ಯೂಸ್ ಮಾಡ್ತೀರಾ. ಜಸ್ಟ್ ಈಸ್ ಈಕ್ವಲ್ ಟು IRR ಪ್ರೆಸ್ ಮಾಡಿ, ಎಲ್ಲಾನು ಸೆಲೆಕ್ಟ್ ಮಾಡಿ ಬ್ರಾಕೆಟ್ ಕ್ಲೋಸ್ ಮಾಡಿ ಜಸ್ಟ್ ಎಂಟರ್ ಪ್ರೆಸ್ ಮಾಡಿ. ಯು ಗಾಟ್ ಹೌ ಮಚ್? ಯು ಗಾಟ್ 15.
Sir, what is this 15%? So this is the 15% is the annual growth rate for the investment of 2 lakh and these cash inflows over a period of 10 years. ಈ ತರ ನೀವೇನ್ ಮಾಡ್ತೀರಾ, ನಿಮ್ಮ ಒಂದು ಕ್ಯಾಲ್ಕುಲೇಷನ್ಸ್ಗಳನ್ನ ಮಾಡ್ಕೊಳ್ತೀರಾ ವೆನ್ ಯು ಆರ್ ಡೂಯಿಂಗ್ ದ IRR. Is that clear? IRR ಕಾನ್ಸೆಪ್ಟ್ ಅರ್ಥ ಆಯ್ತಾ ನಿಮ್ಗೆ? Yes, sir. Okay. What I'll do, I'll just go to the next concept, that is MIRR. MIRR ಅಂತಂದ್ರೆ ಏನು? MIRR means modified internal rate of return ಅಂತ. ಏನಿದು modified internal rate of return ಅಂತ ಅಂದ್ರೆ? modified internal rate of return ಅಂತ ಅಂದ್ರೆ ಅಕಸ್ಮಾತ್ ನಾನೇನಾದ್ರೂ ಶೇರ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರ ಬದಲು ನಾನೇನಾದ್ರೂ ಬೇರೆ ಮ್ಯೂಚುವಲ್ ಫಂಡ್ ಅಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನನಗೆ ಆಗುವಂತಹ ವಾಟ್ ಯು ಕಾಲ್ಡ್ ಬೆನಿಫಿಟ್ ಎಷ್ಟು ಅಂತ. ಜಸ್ಟ್ ಜನರಲ್ ಆಗಿ ಮೀನಿಂಗ್ ನ ಅರ್ಥ ಮಾಡ್ಕೊಳ್ಳೋದಾದ್ರೆ ವಾಟ್ ಎಕ್ಸಾಕ್ಟ್ಲಿ ಮೀನ್ ಬೈ MIRR ಅಂತ ನೀವು ಮಾತಾಡೋದಾದ್ರೆ, modified internal rate of return assumes that positive cash flows are reinvested at the firm's cost of capital and that the initial outlays are financed at firm's financing cost ಅಂತ ಕರಿತೀವಿ. ಇಲ್ಲಿ ನೋಡಿ, ನಿಮ್ಮ ಕಾಸ್ಟ್ ಆಫ್ ಕ್ಯಾಪಿಟಲ್ ನ ಕನ್ಸಿಡರ್ ಮಾಡ್ತಾನೆ. ಏನು ಅಂತ ಅಂದ್ರೆ, ಇವತ್ತು ನಾನು ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದ್ರ ಬದಲು ಅಕಸ್ಮಾತ್ ನಾನು ಏನಾದ್ರೂ ಬೇರೆ ಇನ್ಯಾವುದಾದ್ರೂ ಒಂದು ಇನ್ವೆಸ್ಟ್ಮೆಂಟ್ ಏನಾದ್ರೂ ಮಾಡಿದ್ರೆ ಸೊ ನನಗೆ ಸಿಗುವಂತ ರೇಟ್ ಆಫ್ ರಿಟರ್ನ್ ಎಷ್ಟು ಅಂತ. ಸೊ ದಟ್ ಈಸ್ ವಾಟ್ ವಿ ಕಾಲ್ ಇಟ್ as modified internal rate of return. Now let us take a same example. Okay, what I'll do, I'll just copy this and I'll paste it here. Now, screen ಕಾಣಿಸ್ತಾ ಇದೆಯಲ್ಲ? Yes, sir. Okay. Now, so ನನ್ನ ಸೇಮ್ ಪ್ರಾಬ್ಲಮ್ ತಗೊಂಡಿದ್ದೀನಿ. ಇನ್ಸ್ಟೆಡ್ ಆಫ್ ಡೂಯಿಂಗ್ IRR ಐ ವಿಲ್ ಡೂ MIRR ಹಿಯರ್ ನಾವು. MIRR ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಇದು ಜೊತೆಗೆ ಒಂಚೂರು ಅಡಿಷನಲ್ ಇನ್ಫಾರ್ಮೇಶನ್ ಬೇಕು. ಸರ್, ಏನದು ಅಡಿಷನಲ್ ಇನ್ಫಾರ್ಮೇಶನ್? ಸುಮ್ಮನೆ ನಾನು ಜಸ್ಟ್ ಇಲ್ಲಿ MIRR ಅಂತ ಟೈಪ್ ಮಾಡಿಬಿಟ್ಟು ಇಸ್ ಈಕ್ವಲ್ ಟು MIRR ಅಂತ ಓಪನ್ ಮಾಡಿದ್ರೆ ಬ್ರಾಕೆಟ್ ಏನೇನೋ ಕೇಳುತ್ತೆ ನೋಡಿ. ಅಲ್ಲಿ ಏನು ಒಂದು ವ್ಯಾಲ್ಯೂಸ್ ಕೇಳುತ್ತೆ, ಆಮೇಲೆ ನಿಮ್ಗೆ ಮೋಸ್ಟ್ಲಿ ಕಾಣಿಸ್ತಾ ಇಲ್ಲ, ನೀವು ಬ್ರಾಕೆಟ್ ಓಪನ್ ಮಾಡಿದ್ರೆ 3 ಎಲಿಮೆಂಟ್ಸ್ ಕಾಣಿಸ್ತದೆ. ಒಂದು ವ್ಯಾಲ್ಯೂಸ್, ಇನ್ನೊಂದು ಫೈನಾನ್ಸ್ ರೇಟ್ ಅಂತೆ, ಇನ್ನೊಂದು ರೀಇನ್ವೆಸ್ಟ್ಮೆಂಟ್ ರೇಟ್ ಅಂತ ಕಾಣಿಸುತ್ತೆ. ನಾವು ಅಲ್ಲಿಗೆ ನಾನು ಇವಾಗ ಇನ್ನೊಂದು ಸ್ವಲ್ಪ ಅಡಿಷನಲ್ ಇನ್ಫಾರ್ಮೇಶನ್ ಹಾಕಬೇಕು. ಏನದು? ಫೈನಾನ್ಸ್ ರೇಟ್ ಅಂತೆ. ಫೈನಾನ್ಸ್ ರೇಟ್ ಅಂತ ಅಂದ್ರೆ ಕಾಸ್ಟ್ ಆಫ್ ಕ್ಯಾಪಿಟಲ್ ಒಂದು. ಸೆಕೆಂಡು ರೀಇನ್ವೆಸ್ಟ್ಮೆಂಟ್ ರೇಟ್ ಅಂತೆ. ರೀಇನ್ವೆಸ್ಟ್ಮೆಂಟ್ ರೇಟ್ ಇಲ್ಲಿ ನಾನೇನ್ ಮಾಡ್ತೀನಿ, ಒಂದು 14% ಇಟ್ಕೊಳ್ತೀನಿ. ಆಮೇಲೆ ನಾನು ಇಲ್ಲೊಂದು 19% ಇಟ್ಕೊಳ್ತೀನಿ ಅಂತ ಅನ್ಕೊಳ್ಳಿ. ಅರ್ಥ ಸಿಂಪಲ್. ನಾನು ಇದೇ ಕ್ಯಾಶ್ ಔಟ್ಫ್ಲೋ ಕ್ಯಾಶ್ ಇನ್ಫ್ಲೋ ಏನಿದೆಯಲ್ವಾ, ಇನ್ಸ್ಟೆಡ್ ಆಫ್ ಶೇರ್ಸ್ ಬದಲು ನನ್ಗೇನಾದ್ರೂ ನನ್ನ ಮ್ಯೂಚುವಲ್ ಫಂಡ್ಗೆ ಏನಾದ್ರೂ ಹೋಗಿದ್ರೆ, instead of going to shares, instead of if you go to mutual fund, so what happens? ನನಗೆ ಆಲ್ರೆಡಿ ಗೊತ್ತಾಗಿದೆ ಶೇರ್ಸ್ ಅಲ್ಲಿ ಐ ಗಾಟ್ 15%. ಪ್ರೀವಿಯಸ್ IRR ನಾನು ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ನಾವು ಲೆಟ್ ಅಸ್ ಚೆಕ್. ಅಕಸ್ಮಾತ್ ನಾನು ಏನಾದ್ರೂ MIRR ಅಥವಾ ನಾನು ಏನಾದ್ರೂ ಶೇರ್ಸ್ ಬದಲು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನನಗೆ ಎಷ್ಟು ಆದಾಯ ಸಿಗುತ್ತೆ ಅಥವಾ ಎಷ್ಟು ರೇಟ್ ಆಫ್ ಗ್ರೋತ್ ಸಿಗುತ್ತೆ ಅಂತ. ಒಂದು ವ್ಯಾಲ್ಯೂಸ್ ನ ಸೆಲೆಕ್ಟ್ ಮಾಡ್ಕೊಂಡೆ, ಸೆಕೆಂಡ್ ಫೈನಾನ್ಸ್ ರೇಟ್ ನ ಸೆಲೆಕ್ಟ್ ಮಾಡ್ಕೊಂಡೆ, ಥರ್ಡ್ ರೀಇನ್ವೆಸ್ಟ್ಮೆಂಟ್ ರೇಟ್ ನ ಏನ್ ಮಾಡಿದೆ ಸೆಲೆಕ್ಟ್ ಮಾಡಿ ಬ್ರಾಕೆಟ್ ನ ಕ್ಲೋಸ್ ಮಾಡ್ತೀನಿ. ಐ ಗಾಟ್ 17%. ದಿಸ್ ಇಸ್ ಆನ್ಯುವಲ್ ಗ್ರೋತ್ ರೇಟ್. ಶೇರ್ಸ್ ಮುಖಾಂತರ ಆಗಿದ್ದು ಬಂದಿದ್ದು ಎಷ್ಟಪ್ಪ ನಿನಗೆ? 15%. ಈಗ ಮ್ಯೂಚುವಲ್ ಫಂಡ್ ಅಲ್ಲಿ ಬರ್ತಾ ಇರೋದು ಎಷ್ಟಪ್ಪ ನಿನಗೆ? 17%. ಅರ್ಥ ಸಿಂಪಲ್ ಏನು ಅಂತ ಅಂದ್ರೆ, ನೀನ್ ಶೇರ್ಸ್ ನಲ್ಲಿ ನೀನು ಹೋದ್ರೆ ನಿನ್ಗೆ ಆನ್ಯುವಲ್ ಗ್ರೋತ್ ರೇಟ್ ಬಂದು 15% ಬರುತ್ತೆ. ಇನ್ಸ್ಟೆಡ್ ಆಫ್ ದಟ್ ಇಫ್ ಯು ಗೋ ಟು ಮ್ಯೂಚುವಲ್ ಫಂಡ್ ಗೆ ಹೋದ್ರೆ ಸೊ ನಿನ್ನ ಗ್ರೋತ್ ರೇಟ್ ಬಂದು ಎಷ್ಟಾಗತ್ತಪ್ಪ? 17% ಆಗುತ್ತೆ. ಜನರಲ್ ಆಗಿ ಯಾರಾದ್ರೂ ಕಾಮನ್ ಸೆನ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋರು ಈ ಒಂದು ಯೋಚನೆನ ಮಾಡಿದ್ರೆ ಸೊ ನಿಮ್ ಈಸಿಯಾಗಿ ನೀವು ಹೇಳ್ಬಿಡ್ಬೋದು ಏನಂತ, ನಿಮ್ಗೆ 17% ಬರುತ್ತೆ. ಬೆಟರ್ ಇನ್ಸ್ಟೆಡ್ ಆಫ್ ಗೋಯಿಂಗ್ ಫಾರ್ ಇನ್ವೆಸ್ಟಿಂಗ್ ದ ಮನಿ ಇನ್ ಶೇರ್ಸ್, ಇಟ್ ಇಸ್ ಬೆಟರ್ ಟು ಇನ್ವೆಸ್ಟ್ ದ ಮನಿ ಇನ್ ದ ಮ್ಯೂಚುವಲ್ ಫಂಡ್ ಅಂತ ಈಸಿಯಾಗಿ ಏನ್ ಮಾಡ್ಬೋದು ಹೇಳ್ಬೋದು. ಬಟ್ ವೆನ್ ಯು ಆರ್ ಡೂಯಿಂಗ್ ದಿಸ್, you need something called as cost of capital.
ಎಷ್ಟು ನಿಮ್ಮ ಫೈನಾನ್ಸ್ ಕಾಸ್ಟ್ ಇರುತ್ತೆ. ಮತ್ತು ಇನ್ನೊಂದು ರೀಇನ್ವೆಸ್ಟ್ಮೆಂಟ್ ರೇಟ್ ಅಂತ ಅಂದ್ರೆ, ಸೊ ರೀಇನ್ವೆಸ್ಟ್ಮೆಂಟ್ ರೇಟ್ ಅಂತ ಅಂದ್ರೆ ಇವಾಗ ನಾನು ಶೇರ್ಸ್ ಬಲ್ಲಿ ಬದಲು ನಾನು ಬೇರೆ ಇನ್ಯಾವ್ದ್ರಲ್ಲಾದ್ರೂ ರೀಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆ ರೀಇನ್ವೆಸ್ಟ್ಮೆಂಟ್ ರೇಟ್ ಏನು ಅಂತ ಏನ್ ಮಾಡ್ತಾರೆ, ಅಥವಾ ಇನ್ನೊಂದು ಅರ್ಥದಲ್ಲಿ ಹೇಳ್ಬೋದು ಏನು ಅಂತ ಅಂದ್ರೆ, ಯೂಶಲಿ ನೀವು ಮ್ಯೂಚುವಲ್ ಫಂಡ್ಗಳಿಗೆ ಹೋದಾಗ ನೀವೇನಾದ್ರೂ ಸರ್ ನನಗೆ ಇಷ್ಟು ಅಮೌಂಟ್ ನಾನು ಡೆಪಾಸಿಟ್ ಮಾಡ್ತೀನಿ ಅಂದ್ರೆ ನನಗೆ ಏನ್ ರೇಟಲ್ಲಿ ನನಗೆ ಏನೋ ರಿಟರ್ನ್ಸ್ ಬರ್ಬೋದು ಅಂತ ನೀವೇನಾದ್ರೂ ಕೇಳಿದಾಗ ಅವ್ನು ಹೇಳ್ತಾನೆ ಇಷ್ಟು ರೇಟಲ್ಲಿ ಬರ್ಬೋದು ಅಂತ. ಅದನ್ನ ಬೇಸ್ಡ್ ಆಗಿ ಇಟ್ಕೊಂಡು ಏನ್ ಮಾಡ್ತೀರಿ ನೀವು, ಸೊ ಚೆಕ್ ಮಾಡ್ಕೊಳ್ತೀರಾ. ಸೊ ಎಷ್ಟು ರೀಇನ್ವೆಸ್ಟ್ಮೆಂಟ್ ಅಥವಾ ನೀವು ಆ ಇನ್ವೆಸ್ಟ್ಮೆಂಟ್ ಬದಲು ಈ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಎಷ್ಟು ನೀವು ಅಮೌಂಟ್ ಎಕ್ಸ್ಟ್ರಾ ಗ್ರೋತ್ನ ನೀವು ಪಡಿಬೋದು ಅಂತ ಅಂದ್ರೆ 17% ಅಂತ ಏನ್ ಮಾಡ್ತಾನೆ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾನೆ. ಸೊ ಅಲ್ಲಿಗೆ ಅರ್ಥ, ಶೇರ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 15% ಸಿಗುತ್ತೆ ರಿಟರ್ನ್. ಸೊ ಅದೇ ನೀವು ಮ್ಯೂಚುವಲ್ ಫಂಡಿಗೆ ಹೋದ್ರೆ 17%. ಅಸಂಪ್ಷನ್ಸ್ ಇಲ್ಲಿ ಏನೇನು ತಗೊಂಡಿದ್ದೀನಿ, ಒಂದು ಕಾಸ್ಟ್ ಆಫ್ ಕ್ಯಾಪಿಟಲ್ 14%, ಮತ್ತಿನ್ನೊಂದು ರೀಇನ್ವೆಸ್ಟ್ಮೆಂಟ್ ರೇಟು 19% ಅಂತ ತಗೊಂಡಿದ್ದೀನಿ. ಅಕಸ್ಮಾತ್ ಇದನ್ನ ನಾನು ಏನಾದ್ರೂ 10% ಮಾಡಿದ್ರೆ ನೋಡಿ ಏನಾಗುತ್ತೆ. 10% ಮಾಡಿದ್ರೆ ಏನಾಗುತ್ತೆ ನೋಡಿ, ಇಲ್ಲಿ 100% ಬರ್ತದೆ. ಇವಾಗ ಏನಾಗುತ್ತೆ, ಬೆಟರ್ ಟು ಗೋ ಫಾರ್ ಶೇರ್ಸ್ ಅಂತ ಹೇಳ್ತೀರಾ. ಕಾಸ್ಟ್ ಆಫ್ ಕ್ಯಾಪಿಟಲ್ ಇನ್ಸ್ಟೆಡ್ ಆಫ್ 14%, if I put 8%, ಏನು ಬದಲಾವಣೆ ಆಗಲಿಲ್ಲ. ಓಕೆ, ಐ ವಿಲ್ ಮೇಕ್ ಇಟ್ 10, ಏನು ಚೇಂಜಸ್ ಆಗಲಿಲ್ಲ. ಇಫ್ ಐ ಮೇಕ್ ಇಟ್ 90%, ನಥಿಂಗ್ ಹ್ಯಾಸ್ ಬಿನ್ ಚೇಂಜ್ಡ್. ಅದೇ ನಾನು ಇಲ್ಲಿ ಒಂದು ಚೂರು ಇನ್ವೆಸ್ಟ್ಮೆಂಟ್ ಚೇಂಜ್ ಮಾಡಿದ್ರೆ ಏನಾಗುತ್ತೆ, ಸೊ ಇದರಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ. ಸೊ ದಿಸ್ ಈಸ್ ವಾಟ್ ವಿ ಕಾಲ್ಡ್ ಆಸ್ MIRR ಕ್ಯಾಲ್ಕುಲೇಷನ್. ಹೋಪ್ ದಿಸ್ ಫಾರ್ಮುಲಾ ಇಸ್ ಕ್ಲಿಯರ್. ಈ ಕ್ಯಾಲ್ಕುಲೇಷನ್ ಗೊತ್ತಾಯ್ತಾ ಹೆಂಗೆ ಎಕ್ಸೆಲ್ ಅಲ್ಲಿ ಮಾಡೋದು ಅಂತ? IRR MIRR ಮಾಡೋ ಉದ್ದೇಶ ಇಷ್ಟೇ. IRR ಬಂದು ನೀವು ಮಾಡೋ ಅಂತ ಇನ್ವೆಸ್ಟ್ಮೆಂಟ್ಗೆ ನಿಮ್ಮ ಆನ್ಯುವಲ್ ಗ್ರೋತ್ ರೇಟ್ ಎಷ್ಟು ಅಂತ ಚೆಕ್ ಮಾಡ್ತೀರಾ ಎಲ್ಲಿ, IRR ಅಲ್ಲಿ. MIRR ಅಲ್ಲಿ ಇರೋಂಥ ಇನ್ವೆಸ್ಟ್ಮೆಂಟ್ಗೆ ಬದಲು ನಾನೇನಾದ್ರೂ ಬೇರೆದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನನ್ನ ಆನ್ಯುವಲ್ ಗ್ರೋತ್ ಎಷ್ಟು ಹೋಗುತ್ತೆ ಅನ್ನೋದನ್ನ ಚೆಕ್ ಮಾಡೋದನ್ನ ಬಂದೇನು ನಿಮ್ಮ ವಾಟ್ ಯು ಕಾಲ್ MIRR. Now let us get into the next and last concept for today's class, that is XIRR. ಸರ್, IRR ಏನೋ ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಎಷ್ಟು ರಿಟರ್ನ್ ಬರುತ್ತೆ ಅನ್ನೋದು IRR. MIRR ಏನೋ, ಸರ್ ಇಂಥದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ, ಇದ್ರ ಬದಲು ಬೇರೆದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನನಗೆ ಎಷ್ಟು ವಾಟ್ ಯು ಕಾಲ್ಡ್ ರಿಟರ್ನ್ಸ್ ಬರುತ್ತೆ ಅನ್ನೋದು MIRR. XIRR ಅಂತ ಅಂದ್ರೆ ಏನು? XIRR ಅಂತ ಬಂದ್ರೆ ಎಕ್ಸ್ಟೆಂಡೆಡ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಅಂತ. ಏನು? ಎಕ್ಸ್ಟೆಂಡೆಡ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್. ನಾವು ಎಕ್ಸ್ಟೆಂಡೆಡ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಅಂತ ಅಂದ್ರೆ ಏನು? ಎಕ್ಸ್ಟೆಂಡೆಡ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಅಂತ ಅಂದ್ರೆ ಏನೋ ಒಂದು ಮ್ಯೂಚುವಲ್ ಫಂಡ್ ಅಲ್ಲಿ ಇಷ್ಟು ಅಮೌಂಟ್ ಅಂತ ಏನ್ ಮಾಡ್ತೀರಾ, ಡೆಪಾಸಿಟ್ ಮಾಡ್ತೀರಾ, ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ಸೊ ಇನ್ವೆಸ್ಟ್ಮೆಂಟ್ ಮಾಡಾದ್ಮೇಲೆ ಸೊ ನೀವೇನ್ ಮಾಡ್ಬೇಕಾಗುತ್ತೆ, ವರ್ಷನೋ ಅಥವಾ ಮಂತ್ಲಿನೋ ನನಗೆ ಏನಾಗುತ್ತೆ, ಇಷ್ಟು ಅಂತ ರಿಟರ್ನ್ಸ್ ಬರುತ್ತೆ. ಆ ರಿಟರ್ನ್ಸ್ ಬೇಸಿಸ್ ಮೇಲೆ ನಾನು ಏನ್ ಮಾಡ್ತೀನಿ, ಗ್ರೋತ್ ರೇಟ್ ನ ಕ್ಯಾಲ್ಕುಲೇಟ್ ಮಾಡ್ತೀನಿ. ಸರ್ ಅದಕ್ಕೂ ಇದಕ್ಕೂ ಎರಡು ಒಂದೇ ತರ ಇದೆಯಲ್ಲ ಸರ್, ಏನು ಡಿಫ್ರೆನ್ಸ್ ಇಲ್ವಲ್ಲ? ಒಂದೇ ಒಂದು ಡಿಫ್ರೆನ್ಸ್ ತಗೊಳ್ಳೋದು ಏನು ಅಂತ ಅಂದ್ರೆ, ಇಲ್ಲಿ ಡೇಟ್ ಅಥವಾ ಟೈಮ್ ನ ಏನ್ ಮಾಡುತ್ತೆ, ಕನ್ಸಿಡರ್ ಮಾಡುತ್ತೆ. ಏನನ್ನ ಕನ್ಸಿಡರ್ ಮಾಡುತ್ತೆ? ಡೇಟ್ ಮತ್ತೆ ಟೈಮ್ ನ ಕನ್ಸಿಡರ್ ಮಾಡುತ್ತೆ. ನಾ ಲೆಟ್ ಅಸ್ ಟೇಕ್ ದ ಸೇಮ್ ಎಕ್ಸಾಂಪಲ್. ಸೊ ನಾನೇನು ಬದಲಾವಣೆ ಮಾಡಲ್ಲ, ಬಟ್ ಒಂದೇ ಒಂದನ್ನ ಆಡ್ ಮಾಡ್ತೀನಿ. ಆಡ್ ಮಾಡಿದ್ರೆ ಏನು ಚೇಂಜಸ್ ಆಗುತ್ತೆ ಅಬ್ಸರ್ವ್ ಮಾಡಿ. ಹಂಗೆ ಇಲ್ಲಿ ನಾನು ಒಂದು ಎಕ್ಸ್ಟ್ರಾ ಕಾಲಮ್ ನ ಏನ್ ಮಾಡ್ತೀನಿ, ಆಡ್ ಅಪ್ ಮಾಡ್ಕೊಳ್ತೀನಿ. ಸೊ ಆಡ್ ಅಪ್ ಮಾಡ್ಬಿಟ್ಟು ಇಲ್ಲಿ ಏನ್ ಮಾಡ್ತೀನಿ, ಡೇಟ್ ಮೆನ್ಷನ್ ಮಾಡ್ತೀನಿ. ನಾವು ಡೇಟ್ ಮೆನ್ಷನ್ ಮಾಡ್ತೀನಿ. ಇಲ್ಲಿ 1/1/2020 ಅಂತ ಹಾಕ್ತೀನಿ. ಅವತ್ತಿನ ದಿನ ನಾನು ಏನ್ ಮಾಡಿದ್ದು, ಸಾರಿ ಇದು ಇನ್ವೆಸ್ಟ್ಮೆಂಟ್ ಇಲ್ಲಿ ಬರ್ಬೇಕಲ್ವಾ? ಓಕೆ. ಸೊ 1/1/2020. ಸೊ ನನಗೆ ವರ್ಷ ಈ ತರ ರಿಟರ್ನ್ಸ್ ಬರ್ತಾ ಇದೆ ಅಂತ ಅನ್ಕೊಳ್ಳಿ. ಸೊ 01/01/2021ಗೆ 01/01/2022 ಹೀಗೆ.
ನನಗೆ ವರ್ಷ ಏನಾಗ್ತಾ ಇದೆ, 10 ವರ್ಷ 2021ರಿಂದ 2030 ತನಕ ನನಗೆ ಏನಾಗ್ತಾ ಇದೆ, ನಿಮ್ಮ ಒಂದು ಕ್ಯಾಶ್ ಇನ್ಫ್ಲೋ ಆಗ್ತಾ ಇದೆ ಅಂತ ಅನ್ಕೊಳ್ಳಿ. ನಾವು ಇಂಥ ಸಮಯದಲ್ಲಿ XIRR ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಾ? ಒಂದೇನಿಲ್ಲ, ಸಿಂಪಲ್. ಕ್ಯಾಶ್ ಫ್ಲೋ ತಗೊಳ್ಳಿ, ಡೇಟ್ ರೇಂಜ್ ತಗೊಳ್ಳಿ, ಅಷ್ಟೇ. ಕ್ಲೋಸ್ ದ ಬ್ರಾಕೆಟ್, ಎಂಟರ್ ಮಾಡಿ, ಚೆಕ್ ಮಾಡಿ. ಹೌ ಮಚ್ ಗಾಟ್? 15%. 15%. IRRಗೂ XIRRಗೂ ಏನು ಡಿಫ್ರೆನ್ಸ್ ಇಲ್ಲ, ಸೇಮ್ ಅಷ್ಟೇ ಬರುತ್ತೆ. ಇಲ್ಲಿ ಒಂದು ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಏನು ಅಂತ ಅಂದ್ರೆ, ಡೇಟ್ಗಳಲ್ಲಿ ವ್ಯತ್ಯಾಸ ಆದ್ರೆ ಏನ್ ಚೇಂಜ್ ಆಗುತ್ತೆ ಅಂತ. ಏನು? ಡೇಟ್ಗಳಲ್ಲಿ ವ್ಯತ್ಯಾಸ ಆದ್ರೆ ಏನ್ ಬದಲಾವಣೆಗಳು ಆಗುತ್ತೆ ಅಂತ. ಸೇಮ್ ಎಕ್ಸಾಂಪಲ್ ತಗೊಳ್ತೀನಿ ನಾನು, ಬಟ್ ಆದ್ರೆ ಡಿಫ್ರೆಂಟ್ ಡೇಟ್ಸ್ ನ ಕೊಡ್ತೀನಿ. ಅಬ್ಸರ್ವ್ ಮಾಡಿ ಹೆಂಗ್ ಚೇಂಜ್ ಆಗುತ್ತೆ ನೋಡಿ ನಿಮ್ಮ XIRR. ಸ್ಕ್ರೀನ್ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ? What I'll do now, ಸೇಮ್ ಹಾಕ್ತೀನಿ, ಬಟ್ ಇನ್ಸ್ಟೆಡ್ ಆಫ್ ಡೂಯಿಂಗ್ ದಿಸ್ ನಾನು ಏನ್ ಮಾಡ್ತೀನಿ ಗೊತ್ತಾ, ಇವಾಗ ಮಂತ್ಲಿ ಕೊಟ್ಕೊಂಡ್ ಬಿಡ್ತೀನಿ ನೋಡಿ. 01/01/2020 ಅಲ್ವಾ, 1/2/2021, 1/3/2022, 1/4/2023. ನಾವು ಹೀಗೆ ಏನ್ ಮಾಡ್ತೀನಿ ನಾನು, ಅಲ್ಲೇನ್ ಮಾಡಿದೆ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಇಯರ್ಲಿ ಕೊಟ್ಟೆ. ಇಲ್ಲೇನ್ ಮಾಡ್ತೀನಿ ನಾನು, ಮಂತ್ಲಿ ರಿಟರ್ನ್ಸ್ ಗಳನ್ನ ತಗೊಳ್ತೀನಿ. ನಾವು ಮಂತ್ಲಿ ರಿಟರ್ನ್ಸ್ ಗಳನ್ನ ತಗೊಂಡ್ರೆ ಏನಾಗುತ್ತೆ, ನಿಮ್ಮ XIRR ಅಲ್ಲಿ ಏನ್ ಬದಲಾವಣೆ ಆಗುತ್ತೆ ಚೆಕ್ ಮಾಡ್ಕೊಳ್ಳಿ. I'll type XIRR here and I'll calculate XIRR, open the bracket. Now I'll take the values, comma, and I'll take the dates. ಎಷ್ಟು ವ್ಯತ್ಯಾಸ ಆಗುತ್ತೆ ಜಸ್ಟ್ ಹಾಗೆ ಅಬ್ಸರ್ವ್ ಮಾಡಿ. ಎಷ್ಟಪ್ಪ ಬಂತು? 13%. ಇಲ್ಲೇನ್ ಮಾಡ್ತೀನಿ ಇವಾಗ, ನಾನು ಇಯರ್ನ ಒಂಚೂರು ಹಿಂದೆ ತಗೊಳ್ತೀನಿ. 2019 ಏನಾಯ್ತು? 11%. ಇಲ್ಲಿ 2021, 2022, 2023 ಇದು ಅಷ್ಟೇ ವರ್ಷನೇ ತೋರಿಸ್ತಾ ಇದೆ. ಇಲ್ಲಿ ನಾನು ಇವನ್ನೆಲ್ಲ ಏನ್ ಮಾಡ್ತೀನಿ, 2021 ಅಂತ ಮಾಡ್ತೀನಿ. ಅಬ್ಸರ್ವ್ ಮಾಡಿ ನಿಮ್ಮ XIRR ಅಲ್ಲಿ ಎಷ್ಟು ಬದಲಾವಣೆಗಳು ಆಗುತ್ತೆ ಅಂತ. ಎಲ್ಲ 2021ಗೆ ಹಾಕ್ತಾ ಹೋಗ್ತೀನಿ. ನೋಡ್ತಾ ಹೋಗಿ ಏನಾಗ್ತಾ ಇದೆ. Amount just 14%, 17% increase ಆಗ್ತಾನೆ ಹೋಗ್ತಾ ಇದೆ ನಿಮ್ಮ XIRR ಅಲ್ಲಿ. ಸೊ 2021 ಇಲ್ಲೂ 2021 ಮಾಡ್ತೀನಿ. ಇಲ್ಲಿ I'll make this as 2021 only. See? 417. ಜಾಸ್ತಿ ಆಗೋದು ಸಿಂಪಲ್ ಲಾಜಿಕ್. 2 ಲಕ್ಷ ಇವತ್ತು 2020 ಜನವರಿಲಿ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು 1 ವರ್ಷ ಆದ್ಮೇಲೆ 34,000 ತಗೊಳ್ಳೋದು ಹೆಂಗಿದೆ, ಅದೇ 2 ಲಕ್ಷ ನೀವು ಜನವರಿಲಿ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ನೆಕ್ಸ್ಟ್ ಮಂತ್ 34,000 ತಗೊಳ್ಳೋದು ಎಷ್ಟು ಡಿಫ್ರೆನ್ಸ್ ಇದೆ? ಆಬ್ವಿಯಸ್ಲಿ ಅಲ್ಲ. ಸೊ ಅಂದ್ರೆ ಇಲ್ಲಿ 1 ವರ್ಷ ತನಕ ಕಾಯ್ಬೇಕು 34,000ಕ್ಕೆ. ಇಲ್ಲಿ ಏನ್ ಮಾಡ್ತೀರಾ ನೀವು, ಬರೀ 1 ತಿಂಗಳಿಗೆ ನೀವೇನ್ ಮಾಡ್ತಿದ್ದೀರಾ, 34,000 ಅರ್ನ್ ಮಾಡ್ತಾ ಇದ್ದೀರಾ. ಆಬ್ವಿಯಸ್ಲಿ ನಿಮ್ಮ XIRR ಏನಾಗುತ್ತೆ ಇಲ್ಲಿ ಜಾಸ್ತಿ ಹಾಗೆ ಆಗುತ್ತೆ. ಇನ್ನು ಒಂದು ಎಕ್ಸಾಂಪಲ್ ನ ತಗೊಳ್ತೀನಿ, ಅಬ್ಸರ್ವ್ ಮಾಡಿ ಇನ್ನೂ ಏನ್ ವ್ಯತ್ಯಾಸ ಆಗುತ್ತೆ ಅಂತ. ನಾನು ಏನ್ ಮಾಡಿದೆ, ಫಸ್ಟ್ ಎಕ್ಸಾಂಪಲ್ ಅಲ್ಲಿ ಅಥವಾ ಫಸ್ಟ್ ಇಲಿಸ್ಟ್ರೇಷನ್ ಅಲ್ಲಿ ನಾನು ಏನ್ ಮಾಡಿದೆ, ನಿಮ್ಗೆ ಇಯರ್ಲಿ ವೈಸ್ ಕೊಟ್ಟೆ. ಸೆಕೆಂಡ್ ಎಕ್ಸಾಂಪಲ್ ಮಂತ್ಲಿ ವೈಸ್ ಕೊಟ್ಟೆ. ಇಲ್ಲೇನ್ ಮಾಡ್ತೀನಿ ಗೊತ್ತಾ, ಇವಾಗ ಡೇಟ್ ವೈಸ್ ಕೊಡ್ತೀನಿ ನೋಡಿ. ನಿಮ್ಮ XIRR ಅಲ್ಲಿ ಎಷ್ಟು ಬದಲಾವಣೆ ಆಗುತ್ತೆ ಚೆಕ್ ಮಾಡ್ಕೊಳ್ಳಿ. 02/01/2021, 03/01/2021. Now just I'll drag this now. ಏನಪ್ಪ ಇದು, 2 ಲಕ್ಷ ಇವತ್ತು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಂಗೆ ನಾಳೆಗೆ 34,000, ನಾಡಿದ್ದಕ್ಕೆ 24,000, ನಾಚೆ ನಾಡಿದ್ದಕ್ಕೆ 35,000. ಒಂದೊಂದು ದಿನಕ್ಕೂ ಏನಾಗ್ತದೆ ಅಷ್ಟು ಅರ್ನಿಂಗು. ಇಲ್ಲಿ ದಿನದ್ದು, ಇಲ್ಲಿ ಮಂತ್ಲಿ, ಇಲ್ಲಿ ಬಂದು ಇಯರ್ಲಿ ಅಥವಾ ಆನ್ಯುಯಲಿ. ನಾವು
ಈಗ XIRR ಕ್ಯಾಲ್ಕುಲೇಟ್ ಮಾಡ್ತೀನಿ ನೋಡಿ ಎಷ್ಟು ಚೇಂಜಸ್ ಆಗುತ್ತೆ. Obviously there will be a huge changes will going to be happen when you earn the returns every day. ಏನೋ ಮಿಸ್ಟೇಕ್ ಆಯ್ತಲ್ಲ, ಒಂದು ನಿಮಿಷ. XIRR open the bracket. ಸ್ಟಾರ್ಟಿಂಗ್ ನೀವು ಮೈನಸ್ ಮಾಡಿದ್ರಿ ಸರ್ ಫಸ್ಟ್. Okay. ಎಲ್ಲದನ್ನು Okay. ಗೊತ್ತಿಲ್ಲ. XIRR ಇದನ್ನ 2021 ಮಾಡ್ತೀನಿ ನೋಡಿ. ಅಯ್ಯ 2021 ಕೊಟ್ಟರೆ ಬರಲ್ಲ. or else what I'll do now, 31st December ಕೊಡ್ತೀನಿ ನೋಡೋಣ. ಕೌಂಟೇ ಮಾಡೋಕ್ಕಾಗಲ್ಲ, ಅಷ್ಟೊಂದು ಜಾಸ್ತಿ ಬರ್ತದೆ. Obviously there will be a huge changes in the value. Yes sir. 2020 ಕೊಟ್ರೆ ಅಬ್ಸರ್ವ್ ಮಾಡಿ. ನಾನು ಏನ್ ಮಾಡ್ತಿದ್ದೆ, 2021 ತಗೊಳ್ಳಿಲ್ಲ, 2020 ತಗೊಳ್ತಾ ಇದೆ. ಇದೆಲ್ಲ ನಾನು ಏನ್ ಮಾಡ್ತಾ ಇದೀನಿ, ಒಂದೇ ಮಂತ್ 2020 ಮಾಡ್ತಾ ಇದ್ದೀನಿ, ತಗೊಳ್ತಾ ಇದ್ದೀನಿ. ನೋಡಿ ಎಷ್ಟು ಬದಲಾವಣೆ ಆಗ್ತಾ ಇದೆ ಒಂದೊಂದು ದಿನಕ್ಕೆ. ನೀವು ಅಷ್ಟು ಅರ್ನ್ ಮಾಡಿದ್ರೆ ಸೊ ನಿಮ್ಮ ಗ್ರೋತ್ ರೇಟ್ ನೋಡಿ ಎಷ್ಟು ಹೋಗ್ತಾ ಇದೆ ಅಂತ. ಸೊ ಯು ಕಾಂಟ್ ಕೌಂಟ್, ಯು ಕಾಂಟ್ ಮೆಜರ್ ಇಟ್ ಆಫ್. ಸೊ ಅಂದ್ರೆ ಅರ್ಥ ಏನು, ನಿಮ್ಮ XIRR ಬಂದು ಇಟ್ಸ್ ಪ್ಯೂರ್ಲಿ ಬೇಸ್ಡ್ ಆನ್ ಹೌ ಎಕ್ಸಾಕ್ಟ್ಲಿ ದ ಯುವರ್ ಗ್ರೋತ್ ರೇಟ್ ವಿಲ್ ಗೋಯಿಂಗ್ ಟು ಬಿ ಚೇಂಜ್ಡ್ ಬೇಸ್ಡ್ ಆನ್ ದ ಟೈಮ್, ಅಥವಾ ಆಯಾ ಪರ್ಟಿಕ್ಯುಲರ್ ಟೈಮಲ್ಲಿ ನೀವು ಯಾವ ರೀತಿ ಅರ್ನ್ ಮಾಡ್ತೀರಾ ಅನ್ನೋದ್ರ ಮೇಲೆ ಏನಾಗುತ್ತೆ, ಡಿಪೆಂಡ್ ಆಗುತ್ತೆ. ಸೊ ನೀವು ಎಷ್ಟು ಆನ್ಯುಯಲಿ ಗ್ರೋತ್ ರೇಟ್ನ ತಗೊಳ್ತಾ ಇದ್ದೀರಾ ಅಂತ. ಈಗ ನೋಡಿ IRRಗೂ MIRRಗೂ XIRRಗೂ ಇರೋ ಡಿಫ್ರೆನ್ಸ್. IRR ಜಸ್ಟ್ ಔಟ್ಫ್ಲೋ ಇನ್ಫ್ಲೋ ತಗೊಂಡು ಏನ್ ಮಾಡ್ತೀನಿ, ಕ್ಯಾಲ್ಕುಲೇಟ್ ಮಾಡ್ತೀನಿ. MIRR ಏನ್ ಮಾಡ್ತೀನಿ, ಸೊ ಕ್ಯಾಶ್ ಔಟ್ಫ್ಲೋ ಕ್ಯಾಶ್ ಇನ್ಫ್ಲೋ ತಗೊಳ್ತೀನಿ. ಇದ್ರ ಬದಲು ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಏನ್ ರೇಟ್ ಇರುತ್ತೆ, ಏನ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಬೇಸ್ಡ್ ಆಗಿ ಇಟ್ಕೊಂಡು ಏನ್ ಮಾಡ್ತೀನಿ ನಾನು, ಸೊ ನನ್ನ ಒಂದು MIRR ನ ಕ್ಯಾಲ್ಕುಲೇಟ್ ಮಾಡ್ತೀನಿ. XIRR ನಿಮ್ಮ ಟೈಮಿಂಗ್ಸ್ ಬೇಸಿಸ್ ಮೇಲೆ ಏನ್ ಮಾಡುತ್ತೆ, ಸೊ ಚೇಂಜಸ್ ಆಗಿ ತೋರಿಸುತ್ತೆ. ಸೊ ಎಷ್ಟು ನಿಮ್ಮ ಒಂದು ಆನ್ಯುಯಲ್ ಗ್ರೋತ್ ರೇಟು ಬೇಸ್ಡ್ ಆನ್ ದ ಟೈಮ್ ಪೀರಿಯಡ್. ಸೊ ಟೈಮ್ ಪೀರಿಯಡ್ ಬೇಸಿಸ್ ಮೇಲೆ ಯಾವ ರೀತಿ ಗ್ರೋ ಆಗುತ್ತೆ ಅಂತ ಮಾಡ್ತೀರಾ, ಚೆಕ್ ಮಾಡ್ತೀರಾ ಇಲ್ಲಿ ನಿಮ್ಮ XIRR. ಹೋಪ್ ನಿಮ್ಗೆ ಈ ಕಾನ್ಸೆಪ್ಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಎಸ್ ಆರ್ ನೋ? Yes sir. Okay, fine. So let me take the attendance now. Yes. Aishwarya. Yes sir. Amrita D. Amrita TK. Yes sir. Sir, Amrita D present. Okay. Amrita TK. Yes sir. Arpita BP. Yes sir. Arpita Gowda. Arpita TM. Present sir.
Vanashri MP, Bhumika CA, Bhumika TK, Present, sir. Chaitra HE, Chaitra PS, Chaitra SV, Sir. Chandana S, Sir. Present, sir. Divya BM, Yes, sir. Divyashree KR, Jyoti BG, Yes, sir. Kavita Rani, Yes, sir. Kavya, Present, sir. Lalita S, Madhushri DM, Yes, sir. Madhushri D, Naina K, Yes, sir. Nisarga CS, Nisarga G, Yes, sir. Nisarga KT, Yes, sir. Pooja, Yes, sir. Purnima, Again, sir. Prakriti, Yes, sir. Priyadarshini, Present, sir. Priyanka CP, Priyanka CP, Priyanka KC, Pushpa M, Yes, sir. Ranjita M, Ranjita SM, Present, sir. Rekha J, Present, sir. Rupa MS, Yes, sir. Sahana P, Yes, sir. Sandhya B, Shalini MS, Yes, sir. Shilpa BS, Yes, sir. Shubha G, Yes, sir. Shweta S, Saujanya, Yes, sir. Sumalata, Sumitra, Tara, Tejashree, Present, sir. Vanita, Yes, sir. Vidya, Yes, sir. Vinata, Yes, sir. Yashoda, Prema Inna. ಸರ್ ಸುಮಲತಾ ಅವ್ರ ಗ್ರೂಪ್ ಅಲ್ಲಿ ಮೆಸೇಜ್ ಮಾಡಿದ್ದಾರೆ ಸರ್ ಜಾಯಿನ್ ಮಾಡಿಸ್ಕೋತಿಲ್ಲ ಅಂತ. Bhumika CA present to Lalita Pushpa Ranju. Bhumika Lalita Bhumika CA. ಓಕೆ, ಸೊ ನಾನು ಮತ್ತೆ ನಿಮ್ಮ ಕ್ಲಾಸ್ನ ಇವತ್ತು ತಗೊಳ್ತೀನಿ. 12:30ಗೆ ನಿಮಗೆ ಐ ಥಿಂಕ್ ರಮ್ಯ ಮೇಡಮ್ ಕ್ಲಾಸ್ ಇತ್ತಲ್ಲ ಆ ಟೈಮಲ್ಲಿ, ಸರ್ ಅವ್ರ ಕ್ಲಾಸ್ನ ನಾನು ಎಂಗೇಜ್ ಮಾಡ್ತೀನಿ 12:30ಗೆ. ಸರಿ ಸರ್. ಓಕೆ, ಥ್ಯಾಂಕ್ ಯು ಆಲ್, ಬಾಯ್. ಥ್ಯಾಂಕ್ ಯು ಸರ್. ಬಾಯ್. Bye, sir.